Welcome back, students. So in the previous class, we studied about nucleophilic substitution reactions, that is SN1 and SN2 mechanism na nodidvi. Adra basis mele kelavondu problems anna solve madidvi, hauda? So in this class, what we'll be doing is we'll be learning few of the reactions. So the first reaction what is there is elimination reaction. What is the first reaction? Elimination reaction. Now, what do you mean by elimination reaction? Elimination reaction andre enu? That is eliminating something. ಹೊರಗಡೆ ತೆಗೆಯೋದು. ಅದಕ್ಕೆ ನಾವೇನಂತ ಹೇಳ್ತೀವಿ? Elimination reaction ಅಂತ ಹೇಳ್ತೀವಿ. So here what is used? Haloalkanes. ಏನಾಗ್ತಿದೆ ಇಲ್ಲಿ? Haloalkanes when it is heated. ಓಕೆನಾ? Haloalkanes ಅನ್ನ ಹೀಟ್ ಮಾಡ್ತಾ ಇದೀವಿ in the presence of what? KOH, alcoholic potassium ನ presence ಅಲ್ಲಿ ಅದನ್ನ ಹೀಟ್ ಮಾಡಿದಾಗ what is happening? Alcoholic potassium hydroxide ಇದರಲ್ಲಿ halogen atom and one hydrogen atom is being removed. ಆಯಿತಾ? ಒಂದು ಹ್ಯಾಲೋಜನ್ನು ಮತ್ತೊಂದು ಹೈಡ್ರೋಜನನ್ನು ನಾವು ರಿಮೂವ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ಎಲಿಮಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ನಾವು ಇಫ್ ಯು ಸಿ ದ ಹ್ಯಾಲೋಜನ್ ಆಟಮ್, ದ ಕಾರ್ಬನ್ ಟು ವಿಚ್ ದ ಹ್ಯಾಲೋಜನ್ ಆಟಮ್ ಈಸ್ ಅಟ್ಯಾಚ್ಡ್, ಈ ಕಾರ್ಬನನ್ನು ನಾವು ಆಲ್ಫಾ ಅಂತ ಕರಿತೀವಿ. ಓಕೆನಾ? ಏನಂತ ಕರಿತೀವಿ? ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಆ್ಯಂಡ್ ದ ಹೈಡ್ರೋಜನ್ ಆಟಮ್ ಇದೆಯಲ್ಲ, ದಿಸ್ ಕಾರ್ಬನ್ ವಿಚ್ ಇಸ್ ಪ್ರೆಸೆಂಟ್ ಟು ದ ಆಲ್ಫಾ ಕಾರ್ಬನ್, ಇದಕ್ಕೆ ನಾವೇನಂತ ಹೇಳ್ತೀವಿ? ಬೀಟಾ ಅಂತ ಹೇಳ್ತೀವಿ. ಓಕೆನಾ? ಇದು ಆಲ್ಫಾ ಕಾರ್ಬನು, ಇದು ಬೀಟಾ ಕಾರ್ಬನು. ಸೊ ಈಗ ಹೈಡ್ರೋಜನ್ ನಾವು ಯಾವುದರಿಂದ ರಿಮೂವ್ ಮಾಡಿದ್ದೀವಿ? ಈ ಸೆಕೆಂಡ್ ಕಾರ್ಬನಿಂದ ರಿಮೂವ್ ಮಾಡಿದ್ದೀವಿ, ಆಲ್ಫಾದ ಪಕ್ಕದು. ಸೊ ಇದಕ್ಕೆ ನಾವು ಏನಂತ ಹೇಳ್ತೀವಿ? ದಿಸ್ ಇಸ್ ಆಲ್ಸೋ ನೋನ್ ಆಸ್ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್. ಏನಂತ ಹೇಳ್ತೀವಿ? ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಥವಾ ಡಿಹೈಡ್ರೋ ಹ್ಯಾಲೋಜಿನೇಷನ್ ಅಂತಲೂ ಹೇಳ್ತೀವಿ. ಓಕೆನಾ? ಎಲಿಮಿನೇಷನ್ ರಿಯಾಕ್ಷನ್ ಅಂದ್ರೇನು? ದೇರ್ ವಾಟ್ ಈಸ್ ಹ್ಯಾಪನಿಂಗ್, ಒಂದು ಹ್ಯಾಲೋಜನು ಮತ್ತೊಂದು ಹೈಡ್ರೋಜನನ್ನು ರಿಮೂವ್ ಮಾಡಿ ಇಟ್ ಈಸ್ ಲೀಡಿಂಗ್ ಟು ದ ಫಾರ್ಮೇಷನ್ ಆಫ್ ವಾಟ್? ಇಟ್ ಈಸ್ ಲೀಡಿಂಗ್ ಟು ದ ಫಾರ್ಮೇಷನ್ ಆಫ್ ಆಲ್ಕೀನ್. ಸೊ ಇದನ್ನು ನಾವು ಏನಂತ ಹೇಳ್ತೀವಿ? ಎಲಿಮಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಒನ್, ದಟ್ ಈಸ್ ರಿಯಾಕ್ಷನ್ ವಿತ್ ಮೆಟಲ್. ಓಕೆ ಓಕೆ, ಸೊ ರಿಯಾಕ್ಷನ್ ವಿತ್ ಮೆಟಲಲ್ಲಿ ಫಸ್ಟ್ ರಿಯಾಕ್ಷನ್ ಯಾವುದು? ಇಟ್ಸ್ ಊಚ್ ರಿಯಾಕ್ಷನ್. ಓಕೆ, ಊಚ್ ರಿಯಾಕ್ಷನಲ್ಲಿ ಏನಾಗುತ್ತೆ? ಆಲ್ರೆಡಿ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು, ದಟ್ ಈಸ್ ಟು ಆಲ್ಕೈಲ್ ಹಲೈಟ್ಸ್ RX ಮತ್ತು RX, ಇಟ್ ವಿಲ್ ರಿಯಾಕ್ಟ್ ವಿತ್ ಟು ಸೋಡಿಯಂ ಆಟಮ್ಸ್. ಓಕೆನಾ? ಸೋಡಿಯಂ ಇದ್ರ ಜೊತೆ ಕಂಬೈನ್ ಆದಾಗ ಏನಾಗ್ತಿದೆ ನಮಗೆ ಇಲ್ಲಿ? ಎಣ್ಣೆ ಮತ್ತು ಈ ಗ್ರೂಪ್ ಏನಿದೆಯೋ ಎರಡು ಹ್ಯಾಲೋಜನ್ಸು ಹೊರಗೆ ಬಂದುಬಿಟ್ಟು ನಮಗೇನು ಫಾರ್ಮ್ ಆಗ್ತಿದೆ? R' ಅಂದರೆ ಹೈಯರ್ ಆಲ್ಕೇನ್ಸ್. R ಒಂದಿತ್ತ, ಇಲ್ಲೇನಾಯಿತು? ಗ್ರೂಪ್ಸ್ ಜಾಸ್ತಿ ಆಯಿತು. ಸೊ ಏನಾಯಿತು? ಹೈಯರ್ ಆಲ್ಕೇನ್ ಫಾರ್ಮೇಷನ್ ಆಗ್ತಾಯಿದೆ ಅಲಾಂಗ್ ವಿತ್ ದ ರಿಲೀಸ್ ಆಫ್ ಸೋಡಿಯಂ ಹಲೈಡ್. ಸೊ ಯಾವುದ್ರ ಪ್ರೆಸೆನ್ಸಲ್ಲಿ ಆಗ್ತಿದೆ? ದಿಸ್ ಇಸ್ ಹ್ಯಾಪನಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಈ ರಿಯಾಕ್ಷನ್ಗೆ ನಾವು ಏನಂತ ಹೇಳ್ತೀವಿ? ಊಚ್ ರಿಯಾಕ್ಷನ್ ಅಂತ ಹೇಳ್ತೀವಿ. ವೇರ್ ಆಲ್ಕೈಲ್ ಹಲೈಡ್ ಇಸ್ ಕಂಬೈನಿಂಗ್ ವಿತ್ ಅ ಮೆಟಲ್ ಟು ಫಾರ್ಮ್ ಹೈಯರ್ ಆಲ್ಕೇನ್. ಸೊ ಎಕ್ಸಾಂಪಲ್ ಯಾವುದಿಲ್ಲಿ? ಇಥೈಲ್ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಆ್ಯಂಡ್ ಅಗೇನ್ ಇಥೈಲ್ ಕ್ಲೋರೈಡ್. ಸೊ ಏನು ಫಾರ್ಮೇಷನ್ ಆಯಿತು ನಮಗೆ? ಡ್ರೈ ಈಥರಲ್ಲಿ N-ಬ್ಯೂಟೇನ್ ಫಾರ್ಮೇಷನ್ ಆಯಿತು ಅಲಾಂಗ್ ವಿತ್ ಸೋಡಿಯಂ ಕ್ಲೋರೈಡ್ ರಿಲೀಸ್. ಇನ್ನೊಂದು ನೆನ್ಪಿಟ್ಕೊಬೇಕು ಸ್ಟೂಡೆಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನೋಟು. ಊಚ್ ರಿಯಾಕ್ಷನಲ್ಲಿ ಯಾವತ್ತೂ ನಮಗೆ ಮೀಥೇನ್ ಸಿಗೋದಿಲ್ಲ. ಓಕೆನಾ? ಹೈಯರ್ ಆಲ್ಕೇನ್ ಸಿಗುತ್ತೆ, ಒಂದು ಮಾಲಿಕ್ಯೂಲ್ ಆಡ್ ನಂಬರಲ್ಲಿ ಸಿಗೋದಿಲ್ಲ, ಯೂಶಲಿ ಈವನ್ ನಂಬರಲ್ಲಿ ಸಿಗುತ್ತೆ. ಆ್ಯಂಡ್ ದೆರ್ ಇಸ್ ನೋ ಪಾಸಿಬಿಲಿಟಿ ಆಫ್ ಫಾರ್ಮೇಷನ್ ಆಫ್ ಮೀಥೇನ್. ಮೀಥೇನ್ ಅಂತೂ ಫಾರ್ಮ್ ಆಗೋದೇ ಇಲ್ಲ ಊಚ್ ರಿಯಾಕ್ಷನ್ಲಿ. ಪ್ಲೀಸ್ ರಿಮೆಂಬರ್ ದಟ್. ನಾವು ಮೂವಿಂಗ್ ಆನ್ ಟು ರಿಯಾಕ್ಷನ್ ವಿತ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಓಕೆನಾ? ನಾವು ವಾಟ್ ಡು ಯು ಮೀನ್ ಬೈ ಗ್ರಿಗ್ನಾರ್ಡ್ ರಿಯೇಜೆಂಟ್? RMgX ಗ್ರೂಪ್, ಇದನ್ನು ನಾವೇನಂತ ಹೇಳ್ತೀವಿ? ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಇದೊಂದು ಸ್ಪೆಷಲ್ ಗ್ರೂಪ್ ವೇರ್ alkyl group is having negative charge and magnesium group is having positive charge. ಅದನ್ನು ನಾವೇನಂತ ಹೇಳ್ತೀವಿ? ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನೋಡಿ ಏನಾಗ್ತಿದೆ? ಇಲ್ಲಿ ಆಲ್ಕೈಲ್ ಹಲೈಡ್ ಇದೆ, ಇಲ್ಲಿ ನನ್ನ ಗ್ರಿಗ್ನಾರ್ಡ್ ರಿಯೇಜೆಂಟ್ ಇದೆ. ಯು ನೋ ದಟ್ ಇಲ್ಲಿ ಯಾವುದು ಸೈನ್ ಇರುತ್ತೆ? ಮೈನಸ್, ಇಲ್ಲಿ ಪ್ಲಸ್. ಸೊ ಈಗ ಏನಾಗುತ್ತೆ? ಯು ನೋ ದಟ್ ಇನ್ ಆಲ್ಕೈಲ್ ಹಲೈಡ್ಸ್ ಹ್ಯಾಲೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಅದೇನು ಮಾಡುತ್ತೆ? ಎರಡು ಎಲೆಕ್ಟ್ರಾನ್ಸನ್ನು ತನ್ನ ಕಡೆ ಇಳ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ? ಇದಕ್ಕೇನು ಬರುತ್ತೆ? ಚಾರ್ಜ್, ಪ್ಲಸ್ ಚಾರ್ಜ್ ಬರುತ್ತಾ? ಸೊ ಈಗ R- ಏನು ಮಾಡುತ್ತೆ? ಅದನ್ನು ಹೋಗಿ ಅಟ್ಯಾಕ್ ಮಾಡುತ್ತೆ. Mg+ ಏನು ಮಾಡುತ್ತೆ? ಈ X- ಅನ್ನು ಇದು ಮಾಡುತ್ತೆ. ಸೊ ಏನು ಫಾರ್ಮೇಷನ್ ಆಗುತ್ತೆ? R' ಹೈಯರ್ ಆಲ್ಕೇನ್ ಇಸ್ ಫಾರ್ಮ್ಡ್. ಏನು ಫಾರ್ಮೇಷನ್ ಆಗ್ತಾ ಇದೆ ನಮಗೆ? ಹೈಯರ್ ಆಲ್ಕೇನ್ ಇಸ್ ಗೋಯಿಂಗ್ ಫಾರ್ಮ್ಡ್ ಅಲಾಂಗ್ ವಿತ್ MgX2. ಸೊ ದಿಸ್ ಇಸ್ ದ ಆಕ್ಷನ್ ಆಫ್ ಗ್ರಿಗ್ನಾರ್ಡ್ಸ್ ರಿಯೇಜೆಂಟ್. ಓಕೆ, ನಾವು ಮೂವಿಂಗ್ ಆನ್ ಟು ನೆಕ್ಸ್ಟ್ ಒನ್, ದಟ್ ಈಸ್ ಫ್ರಾಂಕ್ಲ್ಯಾಂಡ್ ರಿಯಾಕ್ಷನ್. ಇದು ನಿಮಗೆ ಸಿಲೆಬಸ್ ಇಲ್ಲ, ಸ್ಟಿಲ್ ಯು ಹ್ಯಾವ್ ಟು ನೋ ದಿಸ್. ಸೊ ಫ್ರಾಂಕ್ಲ್ಯಾಂಡ್ಸ್ ರಿಯಾಕ್ಷನ್ ಏನಿದೆಯೋ ಇಟ್ ಈಸ್ ಸಿಮಿಲರ್ ಟು ಊಚ್ ರಿಯಾಕ್ಷನ್. ಓಕೆನಾ? ಫ್ರಾಂಕ್ಲ್ಯಾಂಡ್ಸ್ ರಿಯಾಕ್ಷನ್ ಈಸ್ ಸಿಮಿಲರ್ ಟು ಊಚ್. ಇಲ್ಲಿ ಏನಾಗ್ತಿದೆ ಅಂದರೆ ಇನ್ಸ್ಟೆಡ್ ಆಫ್ ಸೋಡಿಯಂ ವಿ ಆರ್ ಪುಟ್ಟಿಂಗ್ ಜಿಂಕ್. ಓಕೆನಾ? ಇನ್ಸ್ಟೆಡ್ ಆಫ್ ಸೋಡಿಯಂ ಮೆಟಲ್ ನಾವು ಏನನ್ನು ಯೂಸ್ ಮಾಡ್ತಿದ್ದೀವಿ? ಜಿಂಕನ್ನು ಯೂಸ್ ಮಾಡ್ತಿದ್ದೀವಿ. ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಏನಾಗುತ್ತೆ? Zn(X2) is removed, forming higher alkane. This is also similar to what? It is similar to Wood's reaction. I hope you are clear with this. Okay, now moving on to the next part.
ಸೊ ಈಗ ನೆಕ್ಸ್ಟ್ ಪಾರ್ಟಲ್ಲಿ ಏನು ಹೇಳ್ತಿದ್ದೀವಿ ಅಂದರೆ ರಿಯಾಕ್ಷನ್ ಆಫ್ ಆಲ್ಕೈಲ್ ಹಲೈಡ್ಸ್ ವಿತ್ ಪೊಟ್ಯಾಷಿಯಮ್ ಸೈನೈಡ್ ಆ್ಯಂಡ್ ಸಿಲ್ವರ್ ಸೈನೈಡ್. ಸೊ ಈಗ ಈ ಪೊಟ್ಯಾಷಿಯಮ್ ಸೈನೈಡ್ ಮತ್ತು ಸಿಲ್ವರ್ ಸೈನೈಡ್ದು ಸ್ವಲ್ಪ ಸ್ಪೆಷಾಲಿಟಿ ಇದೆ. ಓಕೆನಾ, ವಾಟ್ ಈಸ್ ದಟ್ ಅಂತ ನೋಡೋಣ. ವೆನ್ we take potassium cyanide, ಓಕೆನಾ, ಆಲ್ವೇಸ್ ವೆನ್ ಎವರ್ ಪೊಟ್ಯಾಷಿಯಮ್ ಸೈನೈಡ್ ಇಸ್ ಟೇಕನ್ ಫಾರ್ ದ ರಿಯಾಕ್ಷನ್, ನಮ್ಮ ಏನು ಪ್ರಾಡಕ್ಟ್ ಇದೆಯೋ ಆ ಕಡೆ ನಮಗೇನು ಸಿಗುತ್ತೆ ಅಂದರೆ ಸಯನೈಡ್ ಫಾರ್ಮ್ ಆಗುತ್ತೆ. ಓಕೆನಾ, ಪ್ರಾಡಕ್ಟ್ ವಿಲ್ ಬಿ ಹ್ಯಾವಿಂಗ್ ವಾಟ್, ಸಯನೈಡ್. ವೆರಾಸ್ ನಾನು ಸಿಲ್ವರ್ ಸಯನೈಡ್ ಅಂತ ತೊಗೊಂಡ್ರೆ ನನ್ನ ಪ್ರಾಡಕ್ಟ್ ಸೈಡಲ್ಲಿ ನನಗೇನು ಸಿಗುತ್ತೆ ಅಂದರೆ ಐ ವಿಲ್ ಬಿ ಗೆಟ್ಟಿಂಗ್ ಐಸೋಸಯನೈಡ್. ಓಕೆನಾ, ಸೊ ನಾನು ರಿಯಾಕ್ಷನ್ ತೋರಿಸ್ತೀನಿ. ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ಯು ವಾಟ್ ಈಸ್ ಹ್ಯಾಪ್ನಿಂಗ್ ಅಂತ. ಏನಕ್ಕೆ ಸಯನೈಡ್ ಇಲ್ಲಿ ಯಾಕೆ ಐಸೋಸಯನೈಡ್ ಆಗ್ತಿದೆ ಅಂತ ನೋಡೋಣ. ಯೂಶಲಿ ಬಿಟ್ವೀನ್ ಪೊಟ್ಯಾಷಿಯಮ್ ಆ್ಯಂಡ್ ಕಾರ್ಬನ್ ಇಲ್ಲಿ ಏನಾಗುತ್ತೆ ಅಂದರೆ ಅಯೋನಿಕ್ ಬಾಂಡ್ ಇರುತ್ತೆ. ಓಕೆನಾ, ಬಿಟ್ವೀನ್ ಪೊಟ್ಯಾಷಿಯಮ್ ಆ್ಯಂಡ್ ಕಾರ್ಬನ್ ವಾಟ್ ಕೈಂಡ್ ಆಫ್ ಬಾಂಡ್ ಇಸ್ ದೇರ್, ದಟ್ ಈಸ್ ಅಯೋನಿಕ್ ಬಾಂಡ್ ಇರುತ್ತೆ. ಇಲ್ಲಿ ಯಾವ ಥರ ಬಾಂಡ್ ಇರುತ್ತೆ, ಅಯೋನಿಕ್ ಬಾಂಡ್ ಇರುತ್ತೆ. ಓಕೆನಾ, ಬಿಟ್ವೀನ್ ಪೊಟ್ಯಾಷಿಯಮ್ ಆ್ಯಂಡ್ ಕಾರ್ಬನ್. ಸೊ ದಟ್ ಈಸ್ ದ ರೀಸನ್ ನನಗೇನಾಗುತ್ತೆ ಸಯನೈಡ್ ಫಾರ್ಮೇಷನ್ ಆಗುತ್ತೆ. ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಯು, ಇದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಯೂಟ್ಯೂಬ್ ಲಿಂಕ್ ನಿಮ್ಮ ಹತ್ರ ಇರ್ಬೋದು. ಪ್ಲೀಸ್ ಗೋ ಥ್ರೂ ದಟ್ ಇಫ್ ಯು ವಾಂಟ್ ಫರ್ದರ್ ಮೋರ್ ಇನ್ಫಾರ್ಮೇಷನ್. ವೆರಾಸ್ ಸಿಲ್ವರ್ ಸೈನೈಡ್ ಇದರಲ್ಲಿ ಬಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಸಿಲ್ವರ್ ಈಸ್ ಆಲ್ರೆಡಿ ಫಾರ್ಮಿಂಗ್ ಅ ಕೋವಲೆಂಟ್ ಬಾಂಡ್ ವಿತ್ ಕಾರ್ಬನ್. ಏನು ಮಾಡಿದೆ ಸಿಲ್ವರು ಕಾರ್ಬನ್ ಜೊತೆ ಕೋವಲೆಂಟ್ ಬಾಂಡನ್ನು ಮಾಡುತ್ತೆ. ಹಾಗಾಗಿ ಈ ಕಾರ್ಬನ್ ಏನಿದೆ ದಿಸ್ ವಿಲ್ ನಾಟ್ ಬಿ ಅವೈಲೇಬಲ್ ಫಾರ್ ದ ಬಾಂಡಿಂಗ್. ಇಲ್ಲೇನಾಗುತ್ತೆ ಕಾರ್ಬನ್ ಅವೈಲಬಿಲಿಟಿ ಇದೆ, ಸೊ ಅದು ಅಟ್ಯಾಕ್ ಮಾಡ್ಬೋದು. ಓಕೆನಾ, ಆಲ್ಕೈಲ್ ಹಲೈಡ್ನ. ಸೊ ಹಾಗಾಗಿ ನನಗೆ ಈಸಿ ಆಗುತ್ತೆ. ಬೇರೆ ಸಿಲ್ವರ್ ಸೈನೈಡಿಗೆ ಬಂದಾಗ ಏನಾಗುತ್ತೆ, ದೇರ್ ಈಸ್ ಅ ಕೋವಲೆಂಟ್ ಬಾಂಡ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಸಿಲ್ವರ್. ಹಾಗಾಗಿ ಇದ್ರ ಜೊತೆ ಯಾವುದೂ ಸೈಟ್ ಇಲ್ಲ ಡೊನೇಟ್ ಮಾಡಲಿಕ್ಕೆ. ಸೊ ಹಾಗೇನಾಗುತ್ತೆ ನೈಟ್ರೋಜನ್ ಹೋಗಿ ಅಟ್ಯಾಕ್ ಮಾಡೋದ್ರಿಂದ ವಾಟ್ ವಿಲ್ ವಿ ಗೆಟ್, ಉಲ್ಟಾ ಸಿಗುತ್ತೆ. ದಟ್ ಈಸ್ NC ಐಸೋಸೈನೈಡ್ ಫಾರ್ಮೇಷನ್ ಆಗುತ್ತೆ. ಸಿ ಇಲ್ಲಿ ರಿಯಾಕ್ಷನ್ಸ್ ನೋಡಿ, ವಾಟ್ ಈಸ್ ಹ್ಯಾಪ್ನಿಂಗ್ ಹಿಯರ್, ಮೈ ಆಲ್ಕೈಲ್ ಹಲೈಡ್ ಇಸ್ ದೇರ್, ಪೊಟ್ಯಾಷಿಯಮ್ ಸಯನೈಡ್ ಇಸ್ ದೇರ್. ಸೊ ಈಗ ಏನಾಗುತ್ತೆ, ಹ್ಯಾಲೋಜನ್ ಗ್ರೂಪು ಎಲೆಕ್ಟ್ರೋನೆಗೆಟಿವ್ ಆಗಿರೋದ್ರಿಂದ ತನ್ನ ಎಲೆಕ್ಟ್ರಾನ್ಸನ್ನು ತನ್ನ ಕಡೆ ಎಳ್ಕೊಳ್ಳುತ್ತೆ. ಸೊ ಇದು ನೆಗೆಟಿವ್ ಬರುತ್ತೆ, ಇದಕ್ಕೆ ಪಾಸಿಟಿವ್ ಬರುತ್ತೆ. ಸೊ ಈಗ ದಿಸ್ ಇಸ್ ಪ್ಲಸ್, ದಿಸ್ ಇಸ್ ಮೈನಸ್. ಸೊ ಏನಾಗುತ್ತೆ, ಇದು ಹೋಗಿಬಿಟ್ಟು ಕಾರ್ಬನ್ನು ಆರನ್ನು ಅಟ್ಯಾಕ್ ಮಾಡುತ್ತೆ, ಇದು ಇದಕ್ಕೆ. ಸೊ ವಾಟ್ ವಿಲ್ ಐ ಗೆಟ್, RCN ಸೈನೈಡ್ ಗ್ರೂಪ್ ಸಿಕ್ತು, ಆಲ್ಕೈಲ್ ಸೈನೈಡ್ ಸಿಕ್ತು. ವೆರಾಸ್ ಪೊಟ್ಯಾಷಿಯಮ್ ಹಲೈಡ್ ಇಸ್ ರಿಲೀಸ್ಡ್. ನಾವು ವೆನ್ ಕಮ್ಮಿಂಗ್ ಟು ಸಿಲ್ವರ್ ಸೈನೈಡ್, ಇಲ್ಲಿ ಏನಾಗ್ತಿದಪ್ಪ, ಸೇಮ್ ಇಲ್ಲಿ ನೆಗೆಟಿವ್, ಇದು ಪಾಸಿಟಿವ್. ಸೊ ಈಗ ಇಲ್ಲೇನಾಗಿದೆ, ಇಲ್ಲಿ ಬಾಂಡ್ ಇರೋದ್ರಿಂದ ದಿಸ್ ಇಸ್ ನಾಟ್ ಅವೈಲಬಲ್. ಸೊ ನೈಟ್ರೋಜನ್ ಇರೋದಂತಹ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಅದೇನು ಮಾಡುತ್ತೆ, ಡೊನೇಟ್ ಮಾಡಿಬಿಟ್ಟು ಇಟ್ ಫಾರ್ಮ್ಸ್ ಐಸೋಸೈನೈಡ್ ಗ್ರೂಪ್ ಅಲಾಂಗ್ ವಿತ್ ದ ರಿಲೀಸ್ ಆಫ್ ಸಿಲ್ವರ್ ಹಲೈಡ್. ಓಕೆ, ನಾವು ಮೂವಿಂಗ್ ಆನ್ ಟು ದ ರಿಯಾಕ್ಷನ್ ವಿತ್ ಪೊಟ್ಯಾಷಿಯಮ್ ನೈಟ್ರೇಟ್ ಆ್ಯಂಡ್ ಸಿಲ್ವರ್ ನೈಟ್ರೇಟ್. ಈ ರಿಯಾಕ್ಷನ್ಸು ತುಂಬ ಇಂಪಾರ್ಟೆಂಟ್. ನಾನು ಫಸ್ಟ್ ಏನು ಹೇಳಿದ್ನೋ, ಪೊಟ್ಯಾಷಿಯಮ್ ಸೈನೈಡು ಮತ್ತು ಸಿಲ್ವರ್ ಸೈನೈಡ್ ಅದು, ಮತ್ತು ಇದು ಪೊಟ್ಯಾಷಿಯಮ್ ನೈಟ್ರೇಟ್ ಮತ್ತು ಸಿಲ್ವರ್ ನೈಟ್ರೇಟ್, ಇವೆರಡೂ ಕೂಡ ತುಂಬ ಜಾಸ್ತಿ ಕೇಳುವಂಥ ಕ್ವೆಶನ್, ಆಯಿತಾ. ಸೊ ಈಗ ಪೊಟ್ಯಾಷಿಯಮ್ ನೈಟ್ರೇಟಲ್ಲೂ ಅದೇ ಥರ ಆಗುತ್ತೆ ನೋಡಿ. ಯೂಶಲಿ ಈ ಪೊಟ್ಯಾಷಿಯಮ್ ನೈಟ್ರೇಟಲ್ಲಿ ಏನಾಗುತ್ತೆ ಅಂದರೆ ದೇರ್ ಈಸ್ ಅ ಅಯೋನಿಕ್ ಬಾಂಡ್ ಬಿಟ್ವೀನ್ ಪೊಟ್ಯಾಷಿಯಮ್ ಆ್ಯಂಡ್ ಆಕ್ಸಿಜನ್. ಓಕೆನಾ, ಸೊ ಏನಾಗುತ್ತೆ, ಆಕ್ಸಿಜನ್ ವಿಲ್ ಬಿ ಅವೈಲೇಬಲ್, ಅದೇನು ಮಾಡುತ್ತೆ, ಅಟ್ಯಾಕ್ ಆಗುತ್ತೆ ಆಲ್ಕೈಲ್ ಹಲೈಡನ್ನು. ತಸ್ ಫಾರ್ಮಿಂಗ್ ವಾಟ್ ಕೈಂಡ್ ಆಫ್ ಗ್ರೂಪ್, ಇಟ್ ವಿಲ್ ಫಾರ್ಮ್ ಆಲ್ಕೈಲ್ ನೈಟ್ರೈಲ್ ಗ್ರೂಪ್. ನನ್ನ ಹಲೈಡ್ ಏನಾಗುತ್ತೆ, ಈ ಪೊಟ್ಯಾಷಿಯಮ್ ನೈಟ್ರೇಟ್ ಜೊತೆ ಕಂಬೈನ್ ಆದಾಗ ಬಂದುಬಿಟ್ಟು ಇಲ್ಲಿ ಆರನ್ನು ಅಟ್ಯಾಕ್ ಮಾಡುತ್ತೆ. ಓಕೆನಾ, ಅವಾಗ ಏನಾಗುತ್ತೆ, ನನಗೆ ಆಲ್ಕೈಲ್ ನೈಟ್ರೈಲ್ ಗ್ರೂಪ್ ಸಿಗುತ್ತೆ ಅಲಾಂಗ್ ವಿತ್ ಪೊಟ್ಯಾಷಿಯಮ್ ಹಲೈಡ್. ಅದೇ ಸಿಲ್ವರ್ ನೈಟ್ರೇಟಿಗೆ ಬಂದರೆ ಏನಾಗುತ್ತೆ, ಯು ನೋ ದಟ್ ಇನ್ ದ ಸಿಲ್ವರ್ ನೈಟ್ರೇಟ್ ಗ್ರೂಪ್ ಆಕ್ಸಿಜನ್ ಜೊತೆ ಏನಾಗಿರುತ್ತೆ, ನನ್ನ ಸಿಲ್ವರ್ದು ಕೋವಲೆಂಟ್ ಬಾಂಡ್ ಇರುತ್ತೆ, ಹಾಗಾಗಿ ಅದು ಅವೈಲೇಬಲ್ ಇರಲ್ಲ. ಸೊ ನನಗೇನು ಫಾರ್ಮೇಷನ್ ಆಗುತ್ತೆ, ಐ ವಿಲ್ ಬಿ ಗೆಟ್ಟಿಂಗ್ ನೈಟ್ರೋ ಗ್ರೂಪ್. ನನಗೇನು ಸಿಗುತ್ತೆ, ಸಿಲ್ವರ್ ಕಂಬೈನ್ ಆದರೆ ಐ ವಿಲ್ ಬಿ ಗೆಟ್ಟಿಂಗ್ ಆಲ್ಕೈಲ್ ನೈಟ್ರೋ ಗ್ರೂಪ್. ಓಕೆನಾ, ನೈಟ್ರೋ ಗ್ರೂಪ್ ಸಿಗುತ್ತೆ. ವೆರಾಸ್ ಇದಕ್ಕೆ ಬಂದರೆ ನೈಟ್ರೈಲ್ ಗ್ರೂಪ್ ಸಿಗುತ್ತೆ ಪೊಟ್ಯಾಷಿಯಮ್ಗೆ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ the difference between, what is that, the difference between ionic and covalent. ಇಲ್ಲಿ ಯಾವ ಥರ ಡಿಫರ್ ಆಗುತ್ತೆ, ಅಯೋನಿಕ್ ಇದ್ರೆ ಏನಾಗುತ್ತೆ, ಕೋವಲೆಂಟ್ ಇದ್ರೆ ಏನಾಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಅಬೌಟ್ ಆಂಬಿಡೆಂಟೆಂಟ್ ಹಂಗಂದ್ರೆ ಏನು, ಅದು ನಿಮಗೆ ಗೊತ್ತಿರಬೇಕು. ದಟ್ ಈಸ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಇನ್ ಮೈ ಪ್ರೀವಿಯಸ್ ಕ್ಲಾಸಸ್. ಓಕೆ, ನಾವು ಮೂವಿಂಗ್ ಆನ್ ಟು ದ ರಿಯಾಕ್ಷನ್ ಆಫ್ ಆಲ್ಕೈಲ್ ಹಲೈಡ್ಸ್. ಯಾವ್ಯಾವ ಥರ ರಿಯಾಕ್ಷನ್ ಇದೆ ಅಂತ ನೋಡೋಣ. ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಯಾವುದು, ರಿಡಕ್ಷನ್ ರಿಯಾಕ್ಷನ್. ನಾವು ವಾಟ್ ಡು ಯು ಮೀನ್ ಬೈ ರಿಡಕ್ಷನ್ ಇಸ್ ನಥಿಂಗ್ ಬಟ್ ಅಡಿಷನ್ ಆಫ್ ಹೈಡ್ರೋಜನ್. ಹೌದಾ, ವಾಟ್ ಈಸ್ ರಿಡಕ್ಷನ್ ಸ್ಟೂಡೆಂಟ್ಸ್? ಇನ್ ಅಕಾರ್ಡೆನ್ಸ್ ವಿತ್ ಹೈಡ್ರೋಜನ್ ಏನಂತ ಹೇಳ್ತೀವಿ, ಹೈಡ್ರೋಜನ್ ಆ್ಯಡ್ ಆದರೆ ನಾವು ಅದಕ್ಕೆ ಏನಂತ ಹೇಳ್ತೀವಿ, ರಿಡಕ್ಷನ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಆಲ್ಕೈಲ್ ಹಲೈಡ್ಸಲ್ಲಿ ರಿಡಕ್ಷನ್ ಆಗಬೇಕಂದ್ರೆ ನಾವೇನು ಮಾಡಬೇಕು, ಐ ಹ್ಯಾವ್ ಟು ರಿಮೂವ್
chloride group, and what I have to add, I have to remove the halide group and I have to add hydrogen, thus forming reduction. So idರಲ್ಲಿ first reaction ಯಾವುದಿದೆ ಅಂದರೆ hydrogenolysis. Now what do you mean by hydrogenolysis? ಹಂಗಂದ್ರೆ ಏನು ಅಂದರೆ ಇಲ್ಲಿ ಏನು ಮಾಡ್ತೀನಿ, ಆಲ್ಕೈಲ್ ಹಲೈಡನ್ನು ನಾನು ಹೈಡ್ರೋಜನ್ ಜೊತೆ ರಿಯಾಕ್ಟ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್, ನಿಕಲ್, ಪಲಾಡಿಯಮ್ ಆರ್ ಪ್ಲಾಟಿನಮ್ ಕ್ಯಾಟಲಿಸ್ಟ್. ಸೊ ಅಟ್ ಹೈ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ನನಗೇನು ಬರುತ್ತೆ, ಹೈಡ್ರೋಜನ್ ಹೋಗ್ಬಿಟ್ಟು ಇಲ್ಲಿ ಅಟ್ಯಾಕ್ ಆಗಿ ಆಲ್ಕೈಲ್ ಗ್ರೂಪು ರಿಮೂವ್ ಆಗುತ್ತೆ, ಥಸ್ ಫಾರ್ಮಿಂಗ್ alkane is formed. ಓಕೆನಾ, alkane ಫಾರ್ಮ್ ಆಗಿಬಿಟ್ಟು ಹೈಡ್ರೋಜನ್ ಹ್ಯಾಲೈಡ್ ಇಸ್ ಬೀಯಿಂಗ್ ರಿಮೂವ್ಡ್. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಹೈಡ್ರೋಜಿನಾಲಿಸಿಸ್. ಇಟ್ ಇಸ್ ಕಾಲ್ಡ್ ಹೈಡ್ರೋಜಿನಾಲಿಸಿಸ್. ನಾವು ಮೂವಿಂಗ್ ಆನ್ ಟು ದ ಸೆಕೆಂಡ್ ಒನ್. ಸಪೋಸ್ ಈಗ ಅದರಿಂದ ಆಗಲಿಲ್ಲ ನನಗೆ ರಿಡಕ್ಷನ್ ಮಾಡೋಕ್ಕೆ, ಇನ್ನೊಂದು ಬೆಸ್ಟ್ ಮೆಥಡ್ ಯಾವುದಪ್ಪ ಅಂದರೆ ಯೂಸಿಂಗ್ ರೆಡ್ ಫಾಸ್ಫರಸ್ ಆ್ಯಂಡ್ ಹೈಡ್ರೋಜನ್ ಅಯೋಡೈಡ್. ಏನಿದು ರೆಡ್ ಫಾಸ್ಫರಸ್ ಆ್ಯಂಡ್ ಹೈಡ್ರೋಜನ್ ಅಯೋಡೈಡಿನ ಹೆಲ್ಪಲ್ಲಿ ನಾನು ಏನು ಮಾಡ್ಬೋದು, ರಿಡಕ್ಷನನ್ನು ಮಾಡ್ಬೋದು. ನಾವು ಅದು ಎಕ್ಸಾಂಪಲ್ಸ್ ಇದೆ ನೋಡಿ. ಸಪೋಸ್ ಇಲ್ಲಿ ನಾನು ಆಲ್ಕೈಲ್ ಅಯೋಡೈಡನ್ನು RI ಗ್ರೂಪ್, ಓಕೆನಾ, ಅದನ್ನು ತೊಗೊಂಡೆ ಅಂತ ಅಂದ್ಕೊಳ್ಳಿ. ರೆಡ್ ಫಾಸ್ಫರಸಲ್ಲಿ ಏನಾಗುತ್ತೆ, ಐಡಿನ್ ಗ್ರೂಪ್ ಹೊರಗೆ ಹೋಗುತ್ತೆ, RH ಫಾರ್ಮ್ ಆಗುತ್ತೆ. ಓಕೆನಾ, ಅದೇ ಥರ ಆಲ್ಕೋಹಾಲಿಕ್ ಗ್ರೂಪ್ ತೊಗೊಂಡ್ರೆ ಏನಾಗುತ್ತೆ, ರೆಡ್ ಫಾಸ್ಫರಸ್ ಮತ್ತು ಹೈಡ್ರೋಜನ್ ಹೈಡ್ರೈಡ್ ಪ್ರೆಸೆನ್ಸಲ್ಲಿ OH will be removed and H will be added. ಆಲ್ಡಿಹೈಡ್ ಗ್ರೂಪ್ ತೊಗೊಂಡ್ರು ಹಾಗೆ ಏನಾಗುತ್ತೆ, CHO ಆಲ್ಡಿಹೈಡ್ ಗ್ರೂಪ್ ಇದಾಗ್ಬಿಟ್ಟು ನನಗೇನು ರಿಮೂವ್ ಆಗಿಬಿಟ್ಟು ಏನು ಸಿಗುತ್ತೆ ನನಗೆ, ಐ ವಿಲ್ ಬಿ ಗೆಟಿಂಗ್ CH3 group. What is happening? Hydrogen is being added, similar to carboxylic acids. This is how it will form. Now coming to the last topic, okay, ಏನು ಹೇಳುತ್ತೆ ಇದು ಅಂದರೆ ವಿಲಿಯಮ್ಸನ್ಸ್ ಸಿಂಥಸಿಸ್ ಆಫ್ ಈಥರ್, ಅಂದರೆ ಈಥರ್ ಪ್ರೊಡಕ್ಷನ್ ಬಗ್ಗೆ. ಯು ಯೂಶಲಿ ನೋ ದಟ್ ROR' ಗ್ರೂಪನ್ನು ನಾವೇನಂತ ಹೇಳ್ತೀವಿ, ಈಥರ್ ಅಂತ ಹೇಳ್ತೀವಿ. ಸೊ ಅದನ್ನು ಯಾವ ಥರ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಈ ಸಿಂಥಸಿಸಲ್ಲಿ ಆಲ್ಕೈಲ್ ಅಲೈಡ್ ಈಸ್ ಬೀಂಗ್ ಟ್ರೀಟೆಡ್ ವಿತ್ ಸೋಡಿಯಂ ಆಲ್ಕಾಕ್ಸೈಡ್, ಯಾವುದೋ ಒಂದು ಸೋಡಿಯಂ ಆಲ್ಕಾಕ್ಸೈಡ್ ಜೊತೆ ಟ್ರೀಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ನನಗೆ, ಹಿಯರ್ ದಿಸ್ ಇಸ್ ಎಲೆಕ್ಟ್ರೋನೆಗೆಟಿವ್ ಮೈನಸ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಈಗ ಸೋಡಿಯಮ್ಮು ಪ್ಲಸ್ ಇರೋದ್ರಿಂದ ಅದು ಹೋಗ್ಬಿಟ್ಟು ಎಕ್ಸನ್ನು ಅಟ್ಯಾಕ್ ಆಗುತ್ತೆ, ಆ್ಯಂಡ್ ದಿಸ್ ಗ್ರೂಪ್ ವಿಲ್ ಕಮ್ ಆ್ಯಂಡ್ ಅಟ್ಯಾಚ್ ಹಿಯರ್, ಥಸ್ ಫಾರ್ಮಿಂಗ್ ROR' ಈಥರ್ ಗ್ರೂಪ್ ಅಲಾಂಗ್ ವಿತ್ ಸೋಡಿಯಂ ಹಲೈಡ್. ಸಪೋಸ್ ಇದಕ್ಕೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ಮಿಥೈಲ್ ಕ್ಲೋರೈಡ್ ರಿಯಾಕ್ಟಿಂಗ್ ವಿತ್ ಸೋಡಿಯಂ ಮಿಥಾಕ್ಸೈಡ್. ಸೊ ಇಲ್ಲೇನಾಗುತ್ತಪ್ಪ, ಇದಕ್ಕೆ ಪ್ಲಸ್ ಇರುತ್ತಾ, ಇಲ್ಲಿ ಇದು ಎಲೆಕ್ಟ್ರೋನೆಗೆಟಿವಾ, ಇದು ಮೈನಸ್ ಆಗುತ್ತೆ, ಇದಕ್ಕೆ ಪ್ಲಸ್ ಬರುತ್ತೆ. ಈಗೇನಾಗುತ್ತೆ, ನನ್ನ ಎಣ್ಣೆ ಬಂದುಬಿಟ್ಟು CL ಅನ್ನು ಅಟ್ಯಾಕ್ ಮಾಡುತ್ತೆ, ಥಸ್ ಫಾರ್ಮಿಂಗ್ NaCl. ಸೊ ಏನು ಉಳಿತು, CH3OCH3. ಸೊ ಈ ಥರ ಫಾರ್ಮೇಷನ್ ಏನಾಗುತ್ತೋ ಇದಕ್ಕೆ ನಾವೇನಂತ ಹೇಳ್ತೀವಿ, ದಿಸ್ ಇಸ್ ನಥಿಂಗ್ ಬಟ್ ಈಥರ್. ಸೊ ಈ ಥರ ಫಾರ್ಮೇಷನ್ಗೆ ನಾವೇನಂತ ಕರಿತೀವಪ್ಪ, ವಿ ಕಾಲ್ ದಿಸ್ ಸಿಂಥಸಿಸ್ ಆಸ್ ವಿಲಿಯಮ್ಸನ್ ಸಿಂಥಸಿಸ್ ಆಫ್ ವಾಟ್, ಆಫ್ ಈಥರ್. ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ವಾಟ್ ಎವರ್ ಐ ಎಕ್ಸ್ಪ್ಲೇನ್ ಟಿಲ್ ನೌ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ನಾನು ಏನು ಮಾಡ್ತೀನಿ ಅಂದರೆ ಕಂಪ್ಲೀಟ್ಲಿ ಆನ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಮತ್ತು ದಿಸ್ ರಿಯಾಕ್ಷನ್ಸ್ ಐ ವಿಲ್ ಬಿ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಅರೌಂಡ್ 20. ಆಫ್ಟರ್ ದಟ್ ಐ ವಿಲ್ ಮೂವ್ ಟು ಹ್ಯಾಲೋಅರೇನ್ಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.